Hi, welcome to my YouTube channel. ಎಸ್ ಇವತ್ತು ಏನಂತಂದರೆ ನಾವು ತುಂಬ ಮಾರ್ನಿಂಗ್ ಎದ್ದು ರೊಟೀನ್ ಎಲ್ಲ ಮುಗಿಸಿ ಮನೆ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಟೈಮು ಬಂದು 8 ಗಂಟೆ ಆಗಿದೆ, ಮಾರ್ನಿಂಗ್ 8 ಗಂಟೆ ಆಗಿದೆ. ಇವತ್ತು ತುಂಬ ಒಂದು ಬೇಜಾರದ ವಿಚಾರ ಏನು ಅಂದರೆ, ನಾವು ಈ ರೂಮ್ ಚೇಂಜ್ ಮಾಡ್ತೀವಿ, ಬೇರೆ ಕಡೆ ಶಿಫ್ಟ್ ಆಗ್ತಿದ್ದೀವಿ. ಸೊ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಮಗೆ ಇಲ್ಲಿ ತುಂಬ ಮೆಮೊರೀಸ್ ಇದೆ. ಆ, ನಾವು ಏನೋ ಈ ತುಂಬ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ನಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲ ಈ ಮನೇಲಿ ಇತ್ತು. ನನಗೆ ಈ ರೂಮ್ ಚೇಂಜ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ. ಬಟ್ ಏನು ಮಾಡೋದು, ಚೇಂಜ್ ಮಾಡಲೇಬೇಕು. ಇನ್ನೊಂದು ಅಂದರೆ, ಹುಡುಗಿರಿಗೆ ಪರ್ಮನೆಂಟ್ ಅಂತ ಯಾವುದೂ ಇಲ್ಲ ಅನ್ನೋದು ನಿಜವಾದ ಮಾತೆ. ಯಾಕಂದರೆ ಹುಟ್ಟಿದ ಮನೆ ಎಲ್ಲನೂ ಬಿಟ್ಟು ಬರ್ತೀವಿ. ಅದರಲ್ಲೂ ನಂದಂತೂ ಸಡನ್ನಾಗಿ ಮದುವೆ ಆದ ನಂತರ ಹೈದ್ರಾಬಾದಿಗೆ ಶಿಫ್ಟ್ ಆಗುವಂಥ ಪರಿಸ್ಥಿತಿ ಬಂತು. ಫ್ಯಾಮಿಲಿಯವ್ರನ್ನ ತುಂಬ ಮಿಸ್ ಮಾಡಿಕೊಂಡ್ರು ನೋಡೋಕ್ಕಾಗಲ್ಲ. ಡೈಲಿ ಫೋನಲ್ಲಿ ಮಾತಾಡಬೇಕು ಅಷ್ಟೇ. ಊರಲ್ಲಿ ಏನಾದರೂ ಫಂಕ್ಷನ್ ಆದರೆ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹೋಗೋಕ್ಕಾಗಲ್ಲ. ಹೀಗೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೆ ನಾನು ಊರನ್ನು. ನಾವು ಊರಲ್ಲಿದ್ದಾಗ ನಾನು ಸ್ಕೂಟಿ ತೊಗೊಂಡು ಎಷ್ಟು ಸುತ್ತಾಡ್ತಿದ್ದೆ ಅಂದರೆ ಫುಲ್ ಸುತ್ತಾಡ್ತಿದ್ದೆ, ಎಲ್ಲ ಕಡೆ ಸುತ್ತಾಡ್ತಿದ್ದೆ. ಏನಾದರೂ ಚಿಕನ್ ತಿನ್ನಬೇಕು ಅಂತ ಅನ್ಸಿದ್ರೆ ಸಂಜೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಗಾಡಿ ತೊಗೊಂಡು ಹೋಗ್ಬಿಡ್ತಿದ್ದೆ ಚಿಕನ್ ತರೋದಕ್ಕೆ. ಬಟ್ ಇಲ್ಲಿ ಹಾಗಾಗಲ್ಲ. ಇಲ್ಲಿ ತುಂಬ ಯಾವಾಗಲೂ ಮನೆ ಒಳಗೆ ಇರಬೇಕು, ಡೋರ್ ಲಾಕ್ ಮಾಡ್ಕೊಂಡಿರಬೇಕು. ನಂಗೆ ತುಂಬ ಮಾತಾಡೋದು ಅಂದರೆ ತುಂಬ ಇಷ್ಟ. ನಂಗೆ ಯಾರ ಜೊತೆನಾದರೂ ಮಾತಾಡ್ತಿರ್ಬೇಕು, ನನ್ನ ಜೊತೆ ಯಾರಾದರೂ ಇರಬೇಕು. ನಂಗೆ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತೀನಿ ಅದನ್ನೆಲ್ಲ. ಏನು ಮಾಡೋದು, ನಮ್ಮ ಸಿಚುವೇಶನ್ ಹೇಗೆ ಬರುತ್ತೋ ನಾವು ಹಾಗೆ ಅದ್ರ ಜೊತೆ ಹೊಂದ್ಕೊಂಡು ಹೋಗಲೇಬೇಕಾಗುತ್ತೆ. ಬೇರೆ ಆಪ್ಷನ್ ಇಲ್ಲ. ಮದುವೆ ಆದಮೇಲೆ ಎಲ್ಲ ಚೇಂಜ್ ಆಗುತ್ತೆ. ಅದು ಮಸಾಲ ರೊಟ್ಟಿ ರೆಡಿಯಾಗಿದೆ. ಲಾಸ್ಟ್ ಒಂದು ಪುಟಾಣಿ ರೊಟ್ಟಿ ಆಗುತ್ತೆ, ಅದನ್ನು ಮಾಡ್ಕೊಳ್ಳೋಣ. ನಂಗೆ ನಾರ್ಮಲ್ ರೊಟ್ಟಿ ಮಾಡ್ತಾರಲ್ಲ ಅದು ಕೂಡ ಬರುತ್ತೆ. ಬಟ್ ಇದು ತುಂಬ ಅಂದರೆ ನನಗೆ ಇವಾಗ ಸದ್ಯಕ್ಕೆ ಮನೇಲಿ ಒಬ್ಬಳೇ ಇದ್ದೀನಲ್ಲ, ಸೊ ಸ್ವಲ್ಪ ಜಾಸ್ತಿ ರೊಟ್ಟಿಗಳನ್ನು ಮಾಡಲ್ಲ. ಸೊ ಮಸಾಲವಾಗಿ ಸ್ವಲ್ಪ ಬೇರೆ ಥರ ಇದ್ದರೆ ತಿಂದು ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಮ್ಮ ಮನೇಲೆಲ್ಲ ಕವರಲ್ಲೆಲ್ಲ ಮಾಡಲ್ಲ ನಮ್ಮ ಮಮ್ಮಿ ಎಲ್ಲ. ಅವರೆಲ್ಲ ಈ ಕೈಯಲ್ಲೇ ಹೀಗೆ ತಟ್ಟಿ ರೊಟೇಟ್ ಮಾಡಿ ಮಾಡ್ತಾರಲ್ಲ, ಆ ಥರ ಮಾಡ್ತಾರೆ. ಬಟ್ ನಾನು ಅದ್ರ ತಂದು ಕಲ್ತಿದ್ದೀನಿ. ನೆಕ್ಸ್ಟ್ ಟೈಮ್ ಆ ಥರ ಮಾಡಿ ತೋರಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಈ ಥರ ರೊಟ್ಟಿ ಮಾಡ್ತಿದ್ದೀನಿ. ಊರಲ್ಲೆಲ್ಲ ತುಂಬ ಮಳೆ, ನಮ್ಮೂರಲ್ಲಿ ಸ್ವಲ್ಪನೂ ಮಳೆ ಇಲ್ಲ. ಫುಲ್ಲು ಬಿಸಿಲಿದೆ. ಫುಲ್ ಬಿಸಿಲು, ಶೆಕೆ. ಇವಾಗ್ಲೂ ಕೂಲರು ಫ್ಯಾನ್ಸು ಇಲ್ಲದೆ ಮಲ್ಕೊಳ್ಳೋಕ್ಕೆ ಆಗಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 5 ಮಿನಿಟ್ಸಲ್ಲಿ ಫುಲ್ಲು ಬೆವರೆಲ್ಲ ಬಂದ್ಬಿಡುತ್ತೆ, ಅಷ್ಟು ಶೆಕೆ ಇದೆ ನಮ್ಮಲ್ಲಿ. ಇವತ್ತು ನಮ್ಮ ರೂಮ್ ಎಲ್ಲ ಫುಲ್ಲು ಪ್ಯಾಕ್ ಮಾಡಬೇಕು. ಅದಕ್ಕೆ ಫುಲ್ ಡೇ ಕೆಲಸ ಇದೆ. ಫುಲ್ ಪ್ಯಾಕ್ ಮಾಡಿ ಎಲ್ಲದನ್ನೂ ಚೀಲದಲ್ಲಿ ಹಾಕಿ ಕಟ್ಟಿ ಇಡಬೇಕು. ನಾಳೆ ರೂಮ್ನ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ಎಸ್, ನಮ್ಮನೆ ಎದುರುಗಡೆ ಈ ಥರ ಇದೆ. ಎಸ್, ಇದರ ನಮ್ಗೆ ತುಂಬ ಸಿಟಿ ಥರ ಫೀಲ್ ಕೊಡ್ತಾನೇ ಇರಲ್ಲ. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಇಲ್ಲಿ ಎದುರುಗಡೆ ಎಲ್ಲ. ನನಗೆ ಸ್ವಲ್ಪ ಹೊತ್ತು ಡೋರ್ ತೆಗೆದ್ರೆ ಇಲ್ಲಿ ತುಂಬ ಇದಿರೋದ್ರಿಂದ ಒಳ್ಳೆ ಫ್ರೆಶ್ ಆಗಿ ಗಾಳಿ ಬೀಸ್ತಿತ್ತು. ಈ ಥರ ಇತ್ತು ನಮ್ಮದು. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಂಗೆ ಫಸ್ಟ್ ಇದ್ದಿದ್ದು ರೂಮ್ಗಿಂತ ಈ ರೂಮ್ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತೀನಿ ನಾನು ಇಲ್ಲಿ. ನಮ್ಮ ರೂಮ್ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಇದೆ. ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕಿದೆ, ಚೆನ್ನಾಗಿದೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನೂ ಪ್ಯಾಕ್ ನನಗೆ ನಮ್ಮ ರೂಮಲ್ಲಿ ತುಂಬ ಇಷ್ಟ ಆಗಿದ್ದು ಒಂದು ಪಾರ್ಟ್ ಏನು ಅಂತಂದರೆ ದಿಸ್
ಇದು ನಾನು ರೂಮಲ್ಲಿ ತುಂಬ ಇಷ್ಟಪಡೋ ಜಾಗ ಅಂದರೆ ಇದು. ಯಾಕಂದರೆ ಇಲ್ಲಿ ತುಂಬ ವಿಂಡೋದಾಗ್ರೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಆ್ಯಂಡ್ ನೋಡಿ, ವಾವ್, ತುಂಬ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಮನೇಲಿರಬೇಕಾದ್ರೆ ಇಲ್ಲೇ ಕೂತ್ಕೊಂಡಿರ್ತೀನಿ. ನನಗೆ ಇಲ್ಲಿ ತುಂಬ ಇಷ್ಟ ಕೂತ್ಕೊಳ್ಳೋದಕ್ಕೆ. ಇದು ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ನನಗೆ ಎಷ್ಟು ಅಂದರೆ ಇವಾಗ ಎಲ್ಲಾದರೂ ಇಟ್ಟರೆ ಫುಲ್ ಹಾರು ಹಾಕ್ಕೊಂಡು ಬಿಡೋಬಿಡುತ್ತೆ, ಅಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ. ಎಸ್, ಈ ಥರದ ಸ್ಪೇಸ್ನ ನಾವು ಮನೇಲಿ ಹಳ್ಳಿಗಳ ಕಡೆನೂ ಅಷ್ಟೇ ಚೆನ್ನಾಗಿರೋ ವೀವ್ ಇರೋ ಕಡೆ ನಾವು ಈ ಥರ ಕೂತ್ಕೊಳ್ಳೋಕ್ಕೂ ಕಿಟಕಿಯನ್ನು ಅಥವಾ ಒಬ್ಬರು ಹಿಂಗೆ ಮಲ್ಕೊಳ್ಳೋದಕ್ಕೆ ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಪಾಸ್ ಆಗುತ್ತೆ. ನಾವೇನಾದರೂ ಇಲ್ಲೇ ನೋಡ್ತಾ ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಅಂದರೆ ನಿಮ್ಗೆ ಯಾವ ಕೂಲರು ಯಾವ ಫ್ಯಾನ್ಸು ಏನೂ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಈ ಥರದೊಂದು ನಾನು ನಮ್ಮ ಊರಲ್ಲಿ ನಾವೊಂದು ಮನೆ ಕಟ್ಟಿಸಿದಾಗ ಡೆಫಿನೆಟ್ಲಿ ಈ ಥರದೊಂದು ಮಾಡಿಸ್ತೀವಿ. ಅಂದರೆ ಇನ್ನೂ ಸ್ವಲ್ಪ ಉದ್ದ ಮಾಡಿಸ್ತೀನಿ, ಒಬ್ಬರು ಆರಾಮಾಗಿ ಮಲ್ಕೋಬೋದಾದಂಥದ್ದು ಒಂದು ಈಸಿಯಾಗಿ ಮಾಡಿಸ್ತೀನಿ. ಸಣ್ಣದೊಂದು ಬೆಡ್ ಹಾಕ್ಕೊಂಡ್ರೆ ಈಸಿಯಾಗಿ ಮಲ್ಕೋಬೋದಲ್ಲಿ, ಒಳ್ಳೆ ಚೆನ್ನಾಗಿ ನಿದ್ದೆ ಬರುತ್ತೆ. ರೊಟ್ಟಿ ರೆಡಿ ಆಯಿತು. ರೊಟ್ಟಿ ಅಂದರೆ ಇದು ನಾರ್ಮಲ್ ರೊಟ್ಟಿ ಅಲ್ಲ, ಇದು ಮಸಾಲೆ ರೊಟ್ಟಿ ಥರ ಮಾಡಿರೋದು. ಅಂದರೆ ಇವಾಗ ಸಿಂಪಲಾಗಿ ಇರೋ ಜೊತೆ ಚಟ್ನಿ ಮಾಡಿದ್ದೀನಿ, ಬಟ್ ನಾನು ಹಾಕೋತಿಲ್ಲ. ನನಗೆ ಎಲ್ಲ ಟೈಮಲ್ಲೂ ಚಟ್ನಿ ಸಾಂಬಾರು ಇದ್ರ ಜೊತೆ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಇದನ್ನು ತುಂಬ ಈಸಿಯಾಗಿ ಮಾಡಿದ್ದೀನಿ ನಾನು. ಹೇಗೆ ಅಂದರೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಸಣ್ಣದಾಗಿ ಹೆಚ್ಚಿರೋ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಆನಿಯನ್ನ ಚೆನ್ನಾಗಿ ಸ್ವಲ್ಪ ಆಲ್ಮೋಸ್ಟ್ ಒಂದು ಅರ್ಧ ಫ್ರೈ ಮಾಡಿಕೊಂಡು, ಗ್ರೀನ್ ಚಿಲ್ಲಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು, ನೆಕ್ಸ್ಟ್ ಅದಕ್ಕೆ ಒಂದು ಲೋಟ ನೀರು ಹಾಕಿ ಉಪ್ಪಿಸ್ಬೇಕು ಅಂತ ಉಪ್ಪು ಹಾಕ್ಕೊಂಡು ನಿಮಗೆ ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ನನ್ನ ಸದ್ಯ ನನಗೆ ತುಂಬ ಏನು ಅಡುಗೆ ಮಾಡೋದಕ್ಕೆ ಮೂಡಿರಲಿಲ್ಲ, ಸೊ ಅಷ್ಟು ಮಾಡ್ಕೊಂಡೆ. ಹಾಕ್ಕೊಂಡು ನಾರ್ಮಲ್ ರೊಟ್ಟಿ ಹೇಗೆ ಮಾಡ್ತೀರಾ ನಾನು ನೀರು ಹಾಕಿ ಅದು ಕುದ ನಂತರ ಹಿಟ್ಟು ಹಾಕಿ ಅದನ್ನು ಹಾಕ್ಸಿ ಸ್ವಲ್ಪ ಒಂದು 2 ನಿಮಿಷ ತಣ್ಣಗೆ ಹೋಗ್ಬಿಟ್ಟು ನಂತರ ನಾನು ಪೇಪರಲ್ಲಿ ಮಾಡಿಕೊಂಡೆ. ನೀವು ಕೈಯಲ್ಲಾದ್ರೂ ಮಾಡ್ಕೋಬೋದು, ಬಟ್ ಇದು ಆನಿಯನ್ಸು ಎಲ್ಲ ಇರೋದ್ರಿಂದ ನಿಮ್ಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಒಂದು ಬಟರ್ ಪೇಪರ್ ಆಗಲಿ ಅಥವಾ ನಾರ್ಮಲ್ ಆಗಿ ಪೇಪರ್ ಆಗಲಿ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ಇವತ್ತು ಮನೆ ತುಂಬ ಲಗೇಜ್ ಇದೆ, ಎಲ್ಲದನ್ನೂ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ಕವರ್ ಹಾಕಿ ಚೀಲಕ್ಕೆಲ್ಲ ಹಾಕಿಡಬೇಕು. ಕೂಲರು, ಬೆಡ್ಡು. ನಾವು ಜಾಸ್ತಿ ಲಗೇಜನ್ನು ಕ್ಯಾರಿ ಮಾಡೋಲ್ಲ, ಯಾಕಂದರೆ ನಾವು ರೂಮ್ ಸ್ಟೇ ಮಾಡ್ತಿರ್ತೀವಿ. ಸೊ ಅದಕ್ಕೆ ಅಷ್ಟಿದೆ, ಎಲ್ಲ ಪ್ಯಾಕ್ ಮಾಡಬೇಕು. ಜೊತೆಗೆ ನಮ್ಮ ಮುದ್ದು ಕೂಡ ಪ್ಯಾಕ್ ಮಾಡಬೇಕು. ನಮ್ಮ ಮುದ್ದು ನಾವು ಹೋದಲ್ಲೆಲ್ಲ ನಮ್ಮ ರೂಮ್ಗೂ ಬರ್ತಾನೆ, ಅವನು ನಾವು ಚೇಂಜ್ ಮಾಡಬೇಕು. ಏನೇನು ಪ್ಯಾಕ್ ಮಾಡಿದೆ, ಎಲ್ಲಿಗೆ ಶಿಫ್ಟ್ ಆಗ್ತಿದ್ದೀವಿ ಅನ್ನೋದನ್ನೆಲ್ಲ ಆಮೇಲೆ ಹೇಳ್ತೀನಿ. ಫಸ್ಟ್ ನಾನು ತಿಂಡಿ ತಿನ್ಕೊಬರ್ತೀನಿ. ಓಕೆ. A few moments later. ಮಧ್ಯಾಹ್ನ ಊಟಕ್ಕೆ ಫಿಶ್ ಕರಿ ಮಾಡಿದೆ. ಅಂದರೆ ಈ ಸಣ್ಣ ಮೀನು ಇರುತ್ತಲ್ಲ, ಈ ಥರದ ಮೀನು ಇರೋದು ಫಿಶ್ ಕರಿ ಮಾಡಿಕೊಂಡೆ. ಯಾರೂ ಇರಲಿಲ್ಲ, ನಂಗೊಬ್ಬಳಿಗೆ, ನಮ್ಮ ಹಸ್ಬೆಂಡ್ ಇರಲಿಲ್ಲ, ನಂಗೊಬ್ಬಳಿಗೆ. ಅದಕ್ಕೆ ಸ್ವಲ್ಪ ಫಿಶ್ ಕರಿ ಮಾಡಿಕೊಂಡೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಊಟ ಮಾಡಿಕೊಂಡು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು. ಪ್ಯಾಕಿಂಗ್ ಎಲ್ಲ ಮಾಡಿ ಮನೆ ಸ್ವಲ್ಪ ಗಲೀಜಾಗಿತ್ತು ಅಂತ ಫುಲ್ ಕ್ಲೀನಾಗಿ ಕಸ ಎಲ್ಲ ಹೊಡ್ಕೊಂಡು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡು ಹೀಗೆ ಸ್ವಲ್ಪ ಕೆಲಸ ಮಾಡಿದೆ. ಕೆಲಸ ಎಲ್ಲ ಮಾಡಿ ನೀಟಾಗಿ ಮನೆ ಕಾಣಿಸಿತ್ತು. ಸ್ವಲ್ಪ ಕಂಫರ್ಟಬಲ್ ಫೀಲ್ ಬಂತು. ನೆಕ್ಸ್ಟ್ ಸ್ವಲ್ಪ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ಹೋದೆ. ಬಟ್ಟೆ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಆಗಿತ್ತು. ಇನ್ನು ನಾವು ಡೈಲಿ ಯೂಸ್ ಏನು ಮಾಡ್ತೀವಿ ಅದನ್ನು ಮಾತ್ರ, ಅವ್ರ ಬಟ್ಟೆ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಾಗಿತ್ತು. ನನ್ನ ಬಟ್ಟೆ ನಾನು ಡೈಲಿ ಏನು ಯೂಸ್ ಮಾಡ್ತೀನಿ ಅದು ಸ್ವಲ್ಪ ತೆಗೆದಿಟ್ಟಿದ್ದೆ ಹೊರಗಡೆ. ಹಾಗೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಪ್ಯಾಕ್ ಮಾಡ್ಕೋತಾ ಇದ್ದೆ. ಹಾಗೆ ಹಿಂಗೆ ಬಂದರೆ ನಾನು ಮೇಕಪ್ ಐಟಮ್ ಸ್ವಲ್ಪ ಯೂಸ್ ಮಾಡದೇ ಇರೋದು ಅಥವಾ ಡೈಲಿ ಯೂಸ್ ಮಾಡೋದು ಕೆಲವೊಂದು ಪ್ರಾಡಕ್ಟ್ಸ್ಗಳ
ಬಟ್ಟೆಗಳೆಲ್ಲ ಇದ್ರ ಮೇಲೆ ಹಿಂಗೆ ಬಿಸಾಕಿದ್ದೆ ನಿನ್ನೆ. ಅದನ್ನೆಲ್ಲ ತೆಗೆದು ಸ್ವಲ್ಪ ಪೌಚ್ಗೆ ಹಾಕಿಡೋಣ ಅಂತ ಪೌಚಲ್ಲಿ ನೀಟಾಗಿ ಜೋಡಿಸ್ತಾ ಇದ್ದೆ. ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೆ. ತುಂಬ ಹಸಿವಾಯಿತು ಅಂತ ಹಾಗೆ ಸ್ವಲ್ಪ ಊಟ ಮಾಡಿದೆ. ಅದು ಏನೋ ಸಣ್ಣ ಮುತ್ತಾಳಿ ಜಗ್ಗು ಅಂತ ಹೇಳ್ತಾರಲ್ಲ, ಅದ್ರದ್ದು ಸಾಂಬಾರು ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಅದು ನೋಡಿ ಮೀನು ಸಣ್ಣ ಕಡ್ಡಿ ಮೀನಿರುತ್ತೆ, ಆದರೂ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ನೆಕ್ಸ್ಟು ಸಂಜೆ ಆಯಿತು, ಹಾಗೆ ಈವ್ನಿಂಗ್ ಆಯಿತು. ನನ್ನ ಫೇವ್ರೆಟ್ ಟೀನ ಕೂತ್ಕೊಂಡು ನನ್ನ ಫೇವ್ರೆಟ್ ಸ್ಪಾಟಲ್ಲಿ ಕುಡಿದು ನನ್ನ ದಿನದ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.